ಕರ್ನಾಟಕದಲ್ಲಿ ಇರ್ತಕ್ಕಂತ ಸರ್ಕಾರ 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ, 63%. ನಾವು 60% ಹೇಳಿದ್ರಿ, ತಪ್ಪು. ಬಿಜೆಪಿ ಹೇಳಿರೋದು ತಪ್ಪು. 60 ಅಲ್ಲ 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು? ಎಲ್ಲ ನ್ಯಾಯಾಧೀಶ. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲಾರು ಕೂಡ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು ಅಂತ ಸಭೆಯಲ್ಲಿ. ಅವರು 63% ಭ್ರಷ್ಟಾಚಾರ. ನೀವು ಯಾವ ಇಲಾಖೆಗೆ ಹೋದ್ರು 63%, ಎಲ್ಲೋದ್ರು 63%. ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ, 5ನೇ ಸ್ಥಾನ. ನಮ್ಮ ಮೇಲೆ 40% ಅಂತ SIT ಮಾಡಿದ್ರಲ್ಲ ನೀವು, ಕದೀಮರು, ಕಳ್ಳರು ನೀವು. 40% ಅಂತ SIT ಮಾಡಿದ್ರಿ. ಈಗ 63%ಗೆ ಯಾವ SIT ಮಾಡ್ತೀರಾ ಹೇಳಿ? ನಿಮ್ ಮಖಕ್ಕೆ ಮಂಗಳಾರತಿ ಎತ್ತಿದಾರಲ್ಲ ಕೋರ್ಟು, ನ್ಯಾಯಾಧೀಶರು. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು. ಮಾಡಿ. ಇದಕ್ಕೆ SIT ನಮಗ್ ಮಾಡಿದ್ರಲ್ಲ, ಮಾಡಿ. CBI ತನಿಖೆ ನಿಮ್ ಧೈರ್ಯ ಇದ್ರೆ ಮಾಡಿ, CBI ತನಿಖೆ ಮಾಡಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗತ್ ಜಾಹೀರಾತು. ಅಂದ್ರೆ ಪ್ರತಿಯೊಂದು ಕರ್ನಾಟಕ ನಾವ್ ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ, ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದಾನೇ ಹೋಗಿದೆ. ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡ್ದಿರಾ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರಕ್ ಸಾಧ್ಯನೇ ಇಲ್ಲ. ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ, ಹಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಹಂಗೆ ದುಡ್ಡು ಕೊಡದೆ ಯಾರಾದ್ರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವ್ದಾದ್ರು ಒಂದು ತಗೊಂಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲಾ ಕಡೆ ದುಡ್ಡು, P1 ಇಂದ ಹಿಡಿದು ಸೆಕ್ರೆಟರಿ ವರೆಗೂ ದುಡ್ಡು. ಅದರಿಂದ ಈಗ 63% ಕಮಿಷನ್ ಆಗ್ತಾ ಇದೆ. ಇದು ಈಗ ಸರ್ಟಿಫಿಕೇಟ್ ಆಗೋಯ್ತಲ್ಲ, ದಾಖಲೆ ಕೇಳಬೇಕಾಯ್ತು. ಇನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ 63% ಇದು ಫಿಕ್ಸ್.